ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ಆಗಲೇ ಪೋಸ್ಟ್ ಮಾಡಿದ್ದೀನಿ ನಾನು, ಚಾಮುಂಡೇಶ್ವರಿ ವ್ಯಾಕ್ಸ್ ಮ್ಯೂಸಿಯಮ್ದು, ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ನು. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇದರಲ್ಲಿ ಸ್ಕೇರಿ ಹೌಸ್ ನೋಡಬಹುದು. ಇದನ್ನೆಲ್ಲ ಪೋಸ್ಟ್ ಮಾಡಬಹುದಾ ಅಂತ ಗೊತ್ತಿಲ್ಲ, ಅಲ್ಲಿ ಸೌಂಡ್ ಹಾಕಿದ್ರೆ ಭಯ ಆಗುತ್ತೆ. ಸೊ ಅದಕ್ಕೆ ನಾನು ಸೌಂಡ್ ಬೇಡ ಅದು ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಈ ಸ್ಕೇರಿ ಹೌಸ್ಗೆ ಹೋಗ್ಬಿಟ್ಟು ನನಗಂತೂ ಸಿಕ್ಕಾಬಟ್ಟೆ ಭಯ ಆಯಿತು. ಒಂದೆರಡು ಕ್ಲಿಪ್ ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ. ತುಂಬ ಭಯಂಕರ ಸೌಂಡ್ ಇತ್ತು. ಸೊ ಅವಾಗವಾಗ ನಾನು ವಾಯ್ಸ್ ಕೊಟ್ಟಿದ್ದೀನಿ, ಕೇಳಿಸ್ಕೊಡಿ ಆಯಿತಾ. ಅಲ್ಲಿಂದ ಆಚೆ ಬಂದ ತಕ್ಷಣ ಈ ಥರ ಫೋಟೋ ಬೂತ್ ಸಿಗುತ್ತೆ, ಮಿರರ್ದು. ಎಲ್ಲ ಕಡೆ ನಾವೇ ಕಾಣ್ತೀವಿ, ಅದು ಸಿಗುತ್ತೆ. ಅದರಲ್ಲಿ ಫೋಟೋ ತೆಗಿಬೋದು. ವಾವ್, ಈ ಥರ ಇದೆಲ್ಲ ಮಣ್ಣ. ಸಖತ್ತಾಗಿ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ದರ್ಬಾರ್. ನೈಸ್. ಹಾಗೆ ನೋಡಿದ್ರಲ್ಲ, ಇದು ಥರ್ಮಾಕೋಲ್ ಆ್ಯಂಡ್ ಸ್ಯಾಂಡಲ್ ಮಾಡಿರೋದು ಥೀಮ್ ಅಂತೆ. ರಾಜರು ಕೂತು ದರ್ಬಾರ್ ಮಾಡ್ತಿರೋದು. ಮಕ್ಕಳು ಕರ್ಕೊಂಬಂದು ತೋರಿಸಿದ್ರೆ ಇದು ಅವರು ಅರಮನೇಲಿ ಇರೋ ಥರ ಫೀಲ್ ಆಗುತ್ತೆ. ಸೊ ಮಕ್ಕಳಿರೋರು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಅಲ್ಲಿಂದ ಬಂದರೆ ಒಳಗಡೆ ಒಳ್ಳೆ ಗುಹೆ ಒಳಗೆ ಹೋದಂಗೆ ಆಗುತ್ತೆ. ಅದು ಬಿಟ್ಟು ನೇಚರ್ ಥರ ಮಾಡಿದರೆ ಥೀಮು. ಇದು 3D ಅಂತೆ. ಕ್ಯಾಮರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ತುಂಬ 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 ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ ಲೈಟು, ಅಲ್ಲಿರೋ ಗ್ರೀನರಿ ಎಲ್ಲ ನಿಜನೇನೋ ಅನ್ನಿಸ್ತಾ ಇತ್ತು. ಆಮೇಲೆ ಅಲ್ಲಿಂದ ಒಳಗೆ ಬಂದರೆ ಇದು 3D ಥೀಮಲ್ಲಿ ಮಾಡಿದ್ದಾರೆ. ಅಲ್ಲಿ ನಿಜ ಕಾಡೊಳಗೆ ಹೋಗ್ತಿದ್ದೀವೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಿತ್ತು 3D. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಎಲಿಫೆಂಟ್ ಇದೆಯೇನೋ, ಅಲ್ಲಿ ಗೊರಿಲ್ಲಾ ಇದೆಯೇನೋ, ಅಲ್ಲಿ ಕಪ್ಪೆ ಎಲ್ಲ ಇದೆಯೇನೋ, ನಾವು ನಿಜ ಕಾಡಲ್ಲಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಿತ್ತು. 3D ಥೀಮಲ್ಲಿತ್ತು. ಲೈಟ್ ಆಫ್ ಮಾಡಿದಾಗ ರೇಡಿಯಮ್ ಥರ ಶೋ ಆಗ್ತಿತ್ತು. ನೋಡಿ ಈಗ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಕ್ಳಿಗೆ ಕರ್ಕೊಂಬಂದರೆ ಖುಷಿ ಪಡ್ತಾರೆ. ಎಲ್ಲರೂ ಫೋಟೋಗೋಸ್ಕರನೇ ಕಾಯ್ತಾಯಿದ್ರು. ನಾನು ಒಂದೆರಡು ಫೋಟೋ ತಕ್ಕೊಂಡೆ, ಅದನ್ನೆಲ್ಲ ಅಟ್ಯಾಚ್ ಮಾಡೋಕ್ಕಾಗಿಲ್ಲ. ನನಗೆ ಇಷ್ಟೆಲ್ಲ ಅದರಲ್ಲಿ ಇಷ್ಟ ಆಗಿದ್ದು ಅಲ್ಲಿ ಹಸು, ಆಮೇಲೆ ಬಾಗಿಲು ಇದೆಯಲ್ಲ, ಮನೆ ಥೀಮ್, ಈ ಥೀಮ್ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಆಚೆ ಬಂದರೆ ಒಂದು ಸುಂದರ ಟೈಟಾನಿಕ್ ಬೋಟು ಕಾಣಿಸುತ್ತೆ. ಫೋಟೋ ಬೂತ್ ಥರನೇ ಮಾಡಿದರು. ಯಾರಾದರೂ ಟೈಟಾನಿಕ್ ಹೀರೋಯಿನ್ ಥರ ನಿಂತ್ಕೊಂಡು ಫೋಟೋ ತಕ್ಕೋಬೋದು, ಆ ಥರ ಇತ್ತು. ಎಲ್ಲ ಕೇಳೋದೇ ಅದೇ ಅಲ್ವಾ, ಫೋಟೋ 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 ಅಂತ. ಇಲ್ಲಿ ಗೇಮ್ಸ್ ಕಾಣಿಸುತ್ತೆ. ಮಕ್ಕಳಿಗೆ ಬೋಟಿಂಗು ಅಥವಾ ಇದ್ರೊಳಗೆ ನೋಡಿ ಬಿದ್ದೋಡಾಡ್ತಾರಲ್ಲ, ಆ ಥರ ಮಾಡ್ಬೋದು. ಅದೆಲ್ಲ ನಾವು ಮಾಡಲ್ಲ. ಬೋಟಿಂಗು ಸಣ್ಣ ಮಕ್ಕಳಿಗೆ ಇಷ್ಟ ಆಗುತ್ತೆ. ಶ್ರೀ ಏನು ಹೋಗಲಿಲ್ಲ ಅಲ್ಲಿ. ಅದು ಬಿಟ್ಟರೆ ಇಲ್ಲಿ 500 ರೂಪೀಸ್ಗೆ 6 ಗೇಮ್ಸ್ ಅಂತೆ. 6 ಗೇಮ್ಸ್ ಕೊಡ್ತಾರೆ 500 ರೂಪೀಸಿಗೆ. ನಾವು ಅದರಲ್ಲಿ ATV ರೈಡು, ಆಮೇಲೆ ಹಾರ್ಸ್ ರೈಡು, ಆಮೇಲೆ ಗನ್ ಶೂಟು ತೊಗೊಂಡ್ವಿ. ಸಪ್ರೇಟ್ ತೊಗೊಳ್ಳೋದಾದರೆ 200 300 ಹಿಂಗಾಗುತ್ತೆ. ಕಾಂಬೋ ಆದರೆ 500ಗೆ ನಾವು 6 ಗೇಮ್ಸ್ ಆಡ್ಬೋದು. ATV ರೈಡು 2, ಹಾರ್ಸ್ ರೈಡು 1, ಗನ್ 1, ಆಮೇಲೆ ಕ್ರಿಕೆಟ್ ಬಾಲ್ ಹೊಡಿಯೋದು ಕೂಡ ಇತ್ತು, ಅದೊಂದು, ಬೋಟಿಂಗ್ 1, ಈ ಥರ ಇತ್ತು. ನಾವು ATV ರೈಡೇ 3 ಸರಿ ಮಾಡೋದ್ರಿಂದ ನಾವು ಬೋಟಿಂಗ್ ಹೋಗಲಿಲ್ಲ. ನಮಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು 500 ರೂಪೀಸ್ಗೆ ಗೇಮು. ನಾವು ATV ರೈಡು, ಆಮೇಲೆ ಬ್ಯಾಟಿಂಗು, ಆಮೇಲೆ ಶೂಟಿಂಗು, ಆಮೇಲೆ ಹಾರ್ಸ್ ರೈಡಿಂಗು ತೊಗೊಂಡಿದ್ವಿ. ನಾನೇ ಹೋಗಿದ್ದು ATV ರೈಡಲ್ಲಿ. ಎಲ್ಲರೂ ನನ್ನ ನೋಡಬೇಕು ಅಂತಿದ್ರಲ್ಲ, ನೋಡಿದ್ರಾ ಹೆಂಗೆ ಓಡಿಸ್ತಿದ್ದೀನಿ ATVನ? ಚೆನ್ನಾಗಿ ಓಡಿಸ್ತಾ ಇದ್ದೀನಾ? ಚೆನ್ನಾಗಿ ಓಡಿಸ್ತಾ ಇದ್ದೀನಿ ಅಂದರೆ ಹೇಳಿ ಆಯಿತಾ. ಅಲ್ಲಿ ಟರ್ನ್ ಮಾಡ್ಕೊಳಕ್ಕಾಗಿಲ್ಲ. ಆ ಹುಡುಗ ಬಂದು ಟರ್ನ್ ಮಾಡಿಬಿಟ್ಟು ಕೊಟ್ಟ. ಏಕೆಂದರೆ ಅಲ್ಲಿ ಒಂದೇ ಸಮ ಇಲ್ಲ, ಅಷ್ಟು ಈಸಿ ಅಲ್ಲ ಅದು ATV ಓಡಿಸೋದು. ರೋಡ್ ದಾರಿ ಕೂಡ ಒಂದೇ ಸಮ ಇಲ್ವಲ್ಲ. ಸೊ ನಾನು ನಿಲ್ಲಿಸ್ಬಿಟ್ಟು ಕೂಗದೆ, ಹುಡುಗ ವಾಪಸ್ ಬಂದು ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ಕೊಟ್ಟ. ಈಗ ನೋಡಿ ಟ್ವಿಸ್ಟ್, ಹೀಗೆ ಅವ್ರು ನನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ದು ಆಯಿತಾ. ಫಸ್ಟ್ ರೌಂಡು
ಸೆಕೆಂಡ್ ರೌಂಡಲ್ಲಿ ನಾನೇ ಹೋಗಿದ್ದು, ಅರ್ಧಕ್ಕೆ ಹೋಗ್ಬಿಟ್ಟು ನಿಲ್ಲಿಸಿದ್ದು. ಸೊ ನನಗಿದೆಲ್ಲ ಭಯ, ಆದರೂ ವಿಡಿಯೋಗೋಸ್ಕರ ನಾನು ಓಡಿಸ್ತೀನಿ. ಎಷ್ಟೊಂದು ಜನಕ್ಕೆ ನನ್ನ ನೋಡೋ ಆಸೆ ಇತ್ತಲ್ಲ, ನೋಡಿ ಈಗ ಬರ್ತಾಯಿದ್ದೀನಿ, ನಾನು ಕಾಣಿಸ್ತಾ ಇದ್ದೀನಿ, ನೋಡಿ ಖುಷಿಪಡಿ ಅಂತ ಹೇಳ್ತಾ ನೆಕ್ಸ್ಟು ಹಾರ್ಸ್ ರೈಡಿಂಗ್ ಕೂಡ ಮಾಡಿದ್ದೀನಿ ನೋಡಿ, ಆಯಿತಾ. ನೋಡಿ ಹೆಂಗೆ ಹೋಗ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಹಾರ್ಸ್ ಮೇಲೆ ಕೂತ್ಕೊಂಡು ಹಾರ್ಸ್ ರೈಡಿಂಗ್ ಮಾಡ್ತಾಯಿದ್ದೀನಿ. ಅದೇ ಲಾಸ್ಟಾಗಿ ಹೋಗಲಿ, ಮತ್ತು ಯಾವತ್ತೂ ನಾನು ಹಾರ್ಸ್ ರೈಡಿಂಗ್ ಮಾಡೋದಿಲ್ಲ. ವಿಡಿಯೋಗೋಸ್ಕರ ಅಷ್ಟೇ ನಾನು ಕೂತೆ, ಬಟ್ ನನ್ನ ಕೆಲೆ ಫುಲ್ಲು ಹೋಗೋಕ್ಕಾಗಲಿಲ್ಲ. ಅಲ್ಲೇ ಇಳಿಸ್ಬಿಟ್ಟು ಕಷ್ಟಪಟ್ಟು ವಾಪಸ್ ಬಂದೆ. ಅವ್ರು ಇಳಿಸ್ತಾನೂ ಇಲ್ಲ, ಸ್ಪೀಡಾಗಿ ಕರ್ಕೊಂಡು ಹೋಗ್ತೀನಿ, ಇಟ್ಕೊಳ್ಳಿ ಅಕ್ಕ, ಯಾಕೆ ಎದ್ಕೊತೀರ, ಇಟ್ಕೊಳ್ಳಿ ಅಕ್ಕ, ಸ್ಪೀಡಾಗಿ ಕರ್ಕೊಂಡು ಹೋಗ್ತೀನಿ, ಓಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆಲ್ಲ ಮಾಡಿದ್ರೆ ನಾನು ನೆಕ್ಕೊಬಿಡ್ತೀನಿ, ಸುಮ್ಮನೆ ನಿಧಾನಕ್ಕೆ ಕರ್ಕೊಂಡೋಗಿ ಇಲ್ಲ ನೆಗಿತೀನಿ ಅಂತ ಎದುರಿಸ್ದೆ. ಸೊ ಅವ್ರು ನಿಧಾನಕ್ಕೆ ಕರ್ಕೊಂಡೋದ್ರು, ನಾನು ಇಳಿದ್ಬಿಟ್ಟೆ, ಫುಲ್ ರೌಂಡ್ ಬರಲಿಲ್ಲ. ಅಲ್ಲಿಂದ ಆಚೆ ಬಂದಮೇಲೆ ಇನ್ನೊಂದೆರಡು ಗೇಮಿಂದ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಆಚೆ ಬಂದು ಒಂದು ರೌಂಡ್ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಸ್ನ್ಯಾಕ್ಸು, ಐಸ್ ಕ್ರೀಮು, ಜ್ಯೂಸು ಈ ಥರ ಸಿಗುತ್ತೆ. ಆಮೇಲೆ ಬುಲ್ ರೈಡ್ ಕೂಡ ಇದೆ, ಅದಕ್ಕೂ ಪೇ ಮಾಡಿಬಿಟ್ಟು ನಾವು ಹೋಗ್ಬೋದು. ಆ ಕಾಂಬೋದಲ್ಲೇ ಎಲ್ಲ ಇರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಡಬಹುದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕು, ಕಮೆಂಟು, ಹೈಪು ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.